ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವಿಚಾರನ ನಿಮಗೆ ಹೇಳಲೇಬೇಕಾಗಿದೆ. ದಟ್ ಇಸ್ ಆಲ್ಸೋ ಮೋಸ್ಟ್ ಇಗ್ನೋರ್ಡ್ ಬಟ್ ಸೂಪರ್ ಇಂಪಾರ್ಟೆಂಟ್ ವಿಚಾರ. ಅದೇನಂದರೆ ಹೌ ಟು ಸಾಲ್ವ್ ಎಸರ್ಷನ್ ಆ್ಯಂಡ್ ರೀಸನ್ ಕ್ವೆಶ್ಚನ್ಸ್ ಫಾರ್ ನೀಟ್ ಆ್ಯಂಡ್ CET. ಈ ನೀಟ್ ಮತ್ತು CET ಎಕ್ಸಾಮಲ್ಲಿ ಈ ಎಸರ್ಷನ್ ರೀಸನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬಾ ಕನ್ಫ್ಯೂಸಿಂಗ್ ಆಗಿರುತ್ತೆ ಮಕ್ಕಳಿಗೆ. ಸೊ ಇವತ್ತು ನಾನು ಹೇಳ್ತಿದ್ದೀನಿ ನಿಮಗೆ ಹೌ ಟು ಸಾಲ್ವ್ ದೀಸ್ ಟೈಪ್ ಆಫ್ ಕ್ವೆಶ್ಚನ್ಸ್ ಅಂತ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಆಫ್ ಆಲ್, ನೀವು ಏನೇ ಎಸರ್ಷನ್ ಮತ್ತು ರೀಸನಿಂಗ್ ಟೈಪ್ ಆಫ್ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಬೇಕು ಅಂತ ಆದರೆ ಯು ಶುಡ್ ಫಸ್ಟ್ ನೋ ದಿ ಕಾನ್ಸೆಪ್ಟ್. ಅಂದರೆ ಬೇರೆ ಥರದ ಕ್ವೆಶ್ಚನ್ಸ್ ನಾರ್ಮಲ್ MCQಸಲ್ಲಿ ಸುಮ್ಮನೆ ಒಂದು ಅಂದಾಜಿಗೂ ಟಿಕ್ ಮಾಡ್ಬೋದು, ಆದರೆ ಎಸರ್ಷನ್ ಆ್ಯಂಡ್ ರೀಸನಿಂಗಲ್ಲಿ ಆ ಥರ ಆಗಲ್ಲ. ಯು ಶುಡ್ ನೋ ದ ಕಾನ್ಸೆಪ್ಟ್. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಒಂದು ಕ್ವೆಶ್ಚನ್ ಇದ್ದರೆ ಅದರ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಟು ಆನ್ಸರ್ ದಿಸ್ questions. Okay, and the second thing is take time to read the statement properly. ಹೆಚ್ಚಾಗಿ ನೀಟ್ CETಗೆ ಎಸರ್ಷನ್ ರೀಸನಿಂಗ್ ಕ್ವೆಶ್ಚನ್ಸ್ ಯಾವ ಥರ ಕೊಡ್ತಾರೆ ಅಂದರೆ ಅದರ ಎಸರ್ಷನ್ ಮತ್ತು ರೀಸನಿಂಗ್ ಸ್ಟೇಟ್ಮೆಂಟ್ ಏನಿರುತ್ತೆ ಅದು NCERTಯ ಲೈನ್ಸ್ ಆಗಿರುತ್ತೆ. ಸೊ ಒಂದು ವರ್ಡ್ ಆಚೆ ಮಾಡಿ, ಫಾರ್ ಎಕ್ಸಾಂಪಲ್ ಒಂದು ನಾರ್ಮಲ್ NCERTಯ ವೆರಿ ಫೆಮಿಲಿಯರ್ ಸ್ಟೇಟ್ಮೆಂಟ್ ಕೊಟ್ಟು ಅದರಲ್ಲಿ ನಾಟ್ ಕರೆಕ್ಟ್ ಆ ಥರ ಏನಾದ್ರು ವರ್ಡ್ ಹಾಕಿದ್ರೆ ಆ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಅಲ್ವಾ. ಸೊ ಈ ಕಾರಣಕ್ಕಾಗಿ ತುಂಬ ಕರೆಕ್ಟಾದ ಟೈಮನ್ನು ತಗೊಳ್ಳಿ, ಸ್ವಲ್ಪ ಜಾಸ್ತಿನೇ ಟೈಮನ್ನು ತಗೊಳ್ಳಿ ಕಂಪೇರ್ಡ್ ಟು ಅದರ್ ಕ್ವೆಶನ್ಸ್. ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳಿ ಟು ರೀಡ್ ದ ಸ್ಟೇಟ್ಮೆಂಟ್ಸ್ ಅಂದರೆ ಯಾವುದು? ಎಕ್ಸ್ಪೆಷಲಿ ಎಸರ್ಷನ್ ಆ್ಯಂಡ್ ರೀಸನ್. ಬರೀ ಎಸರ್ಷನ್ ರೀಸನ್ ಸ್ಟೇಟ್ಮೆಂಟ್ ಓದಿದ್ರೆ ಸಾಲದು. ಆಪ್ಷನ್ A, B ಹೇಳೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಅಂದರೆ ಆಪ್ಷನ್ B ಮತ್ತು C ಅಲ್ಲಿ ಹೆಚ್ಚಾಗಿ ಡಿಫರೆನ್ಸ್ ಇರಲ್ಲ. ಆಪ್ಷನ್ A ಈ ಥರ ಇದ್ದರೆ ಲೆಟ್ಸ್ ಸೇ ಎಸರ್ಷನ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್ ಆ್ಯಂಡ್ ರೀಸನ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಎಸರ್ಷನ್ ಅಂತ A ಇದ್ದರೆ, B ಏನಿರುತ್ತೆ ಅಂದರೆ A-B ಕರೆಕ್ಟ್ ಆದರೆ ರೀಸನ್ ಕರೆಕ್ಟ್ ಆದ ರೀಸನ್ ಅಲ್ಲ, ಎಕ್ಸ್ಪ್ಲನೇಷನ್ ಅಲ್ಲ ಫಾರ್ ಎಸರ್ಷನ್ ಅಂತ ಇರುತ್ತೆ. ಸೊ ಈ ಸ್ಟೇಟ್ಮೆಂಟ್ಸನ್ನು ಕರೆಕ್ಟಾಗಿ ಓದಬೇಕಾಗುತ್ತೆ. ಆ್ಯಂಡ್ the next thing is read statements independently. ಓಕೆ, ಅದು ಹೇಗಪ್ಪ? ನಾನೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಅಂದರೆ, ಸೊ ಇಲ್ಲೊಂದು ಎಸರ್ಷನ್ ಕಾಣಿಸ್ಲಿಕ್ಕೆ ಸಿಗ್ತಾ ಇದೆ, ಒಂದು ಸ್ಟೇಟ್ಮೆಂಟ್ ಇದೆ. ಓಕೆ, ಓವರ್ ಗ್ರೋತ್ ಆಫ್ ವಾಟರ್ ಹಯಾಸಿಂತ್ ಲೀಡ್ಸ್ ಟು ಡೆತ್ ಆಫ್ ಫಿಶಸ್ ಇನ್ ಎಕ್ವಾಟಿಕ್ ಬಾಡಿ. ಫಸ್ಟಿಗೆ ನೀವು ಇಂಡಿಪೆಂಡೆಂಟ್ ಆಗಿ ಈ ಎಸರ್ಷನ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ನಂತರ ಈ ಸ್ಟೇಟ್ಮೆಂಟನ್ನು ಇಂಡಿಪೆಂಡೆಂಟಾಗಿ ಫಸ್ಟಿಗೆ ಓದಬೇಕು. ಓಕೆ, ಇದು ತುಂಬ ಇಂಪಾರ್ಟೆಂಟ್. ಸೊ ಫಸ್ಟಿಗೆ ಇಂಡಿಪೆಂಡೆಂಟಾಗಿ ಓದಿ ಅದು ಕರೆಕ್ಟಾ ರಾಂಗಾ ಅಂತ ಎಶ್ಯೂರ್ ಮಾಡ್ಕೊಳ್ಬೇಕು. ಅಂದರೆ ಇದೆರಡು ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅಂತ. ಆ್ಯಕ್ಚುಲಿ ಇದರಲ್ಲಿ ಒಂದು ರಾಂಗ್ ಸ್ಟೇಟ್ಮೆಂಟ್ ಆದರೂ, ಅಂದರೆ ನಿಮಗದು ರಾಂಗ್ ಅಂತ ಗೊತ್ತಾದರೆ ತುಂಬ ಒಳ್ಳೆಯದೇ, ಬಿಕಾಸ್ ಅವರ್ ಟಾಸ್ಕ್ ಇಸ್ ಗೋಯಿಂಗ್ ಟು ಬಿ ಈಸಿ. ಸೊ ಯಾಕೆ ಎಲ್ಲರೂ ಎಸರ್ಷನ್ ರೀಸನಿಂಗ್ ಕ್ವೆಶನಲ್ಲಿ ಸ್ಟ್ರಗಲ್ ಮಾಡೋದು ಅಂದರೆ ಬಿಕಾಸ್ ಆಫ್ ದೀಸ್ ಆಪ್ಷನ್. ಅಂದರೆ ಈ ಎರಡು ಆಪ್ಷನ್ ಏನಿದೆ ಇದು ಆಲ್ಮೋಸ್ಟ್ ಕರೆಕ್ಟ್ ಅಲ್ವಾ. ಈ ಆಪ್ಷನ್ ಏನು ಹೇಳುತ್ತೆ ಅಂದರೆ A-B ಕರೆಕ್ಟು, ಅಂದರೆ ಎಸರ್ಷನ್ ರೀಸನ್ ಕರೆಕ್ಟು, ಆದರೆ ರೀಸನ್ ಇಸ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದ ಎಸರ್ಷನ್ ಅಂತ ಈ ಆಪ್ಷನ್ ಹೇಳ್ತಾ ಇದೆ. B ಏನು ಹೇಳುತ್ತೆ ಅಂದರೆ ಎಸರ್ಷನ್ ರೀಸನ್ ಕರೆಕ್ಟು, ಆದರೆ ಈ ರೀಸನ್ ಏನಿದೆ ಇದು ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ. ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರೋ ಆಪ್ಷನ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಫಸ್ಟಿಗೆ ಎಸರ್ಷನ್ ಮತ್ತು ರೀಸನ್ ಸ್ಟೇಟ್ಮೆಂಟನ್ನು ಕರೆಕ್ಟಾಗಿ ಓದಿ, ಇಂಡಿಪೆಂಡೆಂಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಡೆಫಿನೆಟ್ಲಿ ಇಫ್ A and R ಆರ್ ಕರೆಕ್ಟ್, ಲುಕ್ ಫಾರ್ ಅ ರಿಲೇಷನ್ಶಿಪ್ ಬಿಟ್ವೀನ್ A and R. ಸೊ ಈ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಗೊತ್ತು ಎಲ್ರಿಗೂ. ಓವರ್ ಗ್ರೋತ್ ಆಫ್ ವಾಟರ್ ಹಯಾಸಿಂತ್ ಲೀಡ್ಸ್ ಟು ಡೆತ್ ಆಫ್ ಫಿಶಸ್ ಇನ್ ದ ಎಕ್ವಾಟಿಕ್ ಬಾಡಿ ಅಲ್ವಾ. ವಾಟರ್ ಹಯಾಸಿಂತ್ ಡ್ರೈನ್ಸ್ ಆಕ್ಸಿಜನ್ ಫ್ರಮ್ ದಿ ವಾಟರ್. ಇದೆರಡು ಕರೆಕ್ಟ್ ಅಂತ ಗೊತ್ತು, ಇದೆರಡು ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಗೊತ್ತು. ಈಗ ಈ ಎರಡು ಸ್ಟೇಟ್ಮೆಂಟ್ ಮಧ್ಯೆ ರಿಲೇಷನ್ಶಿಪ್ ಇದೆಯಾ, ಅಂದರೆ ಸಂಬಂಧ ಇದೆಯಾ ಅಂತ ನೋಡಬೇಕು. ಸೊ ಯಾಕೆ ಓವರ್ ಗ್ರೋತ್ ಆಫ್ ವಾಟರ್ ಹಯಾಸಿಂತ್ ಲೀಡ್ಸ್ ಟು ಡೆತ್ ಆಫ್ ದ ಫಿಶಸ್ ಇನ್ ದ ಎಕ್ವಾಟಿಕ್ ಬಾಡಿ? ಯಾಕಂದರೆ ಈ ವಾಟರ್ ಹಯಾಸಿಂತ್ ಇಟ್ ಡ್ರೈನ್ಸ್ ಆಲ್ ದಿ ಆಕ್ಸಿಜನ್ ಫ್ರಮ್ ದಿ ವಾಟರ್. ಸೊ
ಇದೆರಡು ಸ್ಟೇಟ್ಮೆಂಟಿಗೆ ಸಂಬಂಧ ಇದೆ ಅಂತ ಗೊತ್ತಾಯಿತು. ಇದೆ ಅಂತ ಆದರೆ ಆಪ್ಷನ್ ಶುಡ್ ಬಿ ಎ. ಆಪ್ಷನ್ ಶುಡ್ ಬಿ assertion and reason are correct and the reason is a correct explanation of the assertion. Okay? ಸೊ ಈ ಥರ ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ರಾಕ್ಟಿಸ್ ಆ್ಯಂಡ್ ಎನಲೈಸ್. ಸೊ ಒಂದು ಕ್ವೆಶನ್ ಈಗ ಏನು ಡಿಸ್ಕಸ್ ಮಾಡಿದ್ವಿ, ಈಸಿ ಆಗಿತ್ತು ಅಲ್ವಾ? ಆದರೆ ಎಲ್ಲ ಕ್ವೆಶನ್ ಇಷ್ಟು ಸುಲಭವಾದ ಸಂಬಂಧವನ್ನು ಇರೋ ಕ್ವೆಶನ್ ಆಗಿರಲ್ಲ. ಅಂದರೆ ಈ ಎರಡು ಸ್ಟೇಟ್ಮೆಂಟಲ್ಲಿ ನಾವು ಕ್ವಿಕ್ಕಾಗಿ ಏನು ತಿಳ್ಕೊಂಡ್ವಿ, ಓಕೆ ದಿಸ್ ಇಸ್ ರಿಲೇಟೆಡ್ ಟು ದಿಸ್ ಒನ್ ಅಂತ. ಇಫ್ ಯು ಜಸ್ಟ್ ಆ್ಯಡ್ ಬಿಕಾಸ್ ಆರ್ ಓವರ್ ಗ್ರೋತ್ ಆಫ್ ವಾಟರ್ ಹಯಾಸಿಂತ್ ಲೀಡ್ಸ್ ಟು ಡೆತ್ ಆಫ್ ಫಿಶಸ್ ಇನ್ ದ ಎಕ್ವಾಟಿಕ್ ಬಾಡಿ ಬಿಕಾಸ್ ವಾಟರ್ ಹಯಾಸಿಂತ್ ಡ್ರೈನ್ಸ್ ಆಕ್ಸಿಜನ್ ಫ್ರಮ್ ದ ವಾಟರ್ ಅಂತ. ಸೊ ನಾವು ಯಾವಾಗ ಈ ಥರ ಬಿಕಾಸ್ ಹಾಕ್ತೀವಿ, ಈ ಸ್ಟೇಟ್ಮೆಂಟು ಆ ಬಿಕಾಸಿಗೆ ಕರೆಕ್ಟ್ ಆದ ಒಂದು ಸ್ಟೇಟ್ಮೆಂಟ್ ಆಗಿರಬೇಕು ಅಲ್ವಾ? ಸೊ ಈ ಥರ ಎಲ್ಲ ಕ್ವೆಶನ್ಸ್ ಈ ಥರ ಇರಲ್ಲ. ಸೊ ಅದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಂದರೆ ತುಂಬ ಈ ಥರದ ಕ್ವೆಶನ್ಸ್ ಸಾಲ್ವ್ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಕ್ವೆಶನ್ ಇದೆ ನೋಡಿ ಇಲ್ಲಿ, ಹ್ಯೂಮನ್ಸ್ ಆರ್ ಕಾಲ್ಡ್ ಕಂಟಿನ್ಯೂಸ್ ಬ್ರೀಡರ್ಸ್. ಹ್ಯೂಮನ್ಸ್ ಆರ್ ಪ್ರೊಡಕ್ಟಿವ್ಲಿ ಆಕ್ಟಿವ್ ಥ್ರೂ ಔಟ್. ಇದೆರಡು ಸ್ಟೇಟ್ಮೆಂಟ್ ಕರೆಕ್ಟ್, ಎಲ್ರಿಗೂ ಗೊತ್ತು. ಸೊ ಎಲಿಮಿನೇಟ್ ದೀಸ್ ಟು ಸ್ಟೇಟ್ಮೆಂಟ್, ದೀಸ್ ಟು ಆಪ್ಷನ್ಸ್. ಕರೆಕ್ಟಾ? ಈಗ ಸಂಬಂಧವನ್ನು ಹುಡುಕಿ ಇದಕ್ಕೆ. ಹ್ಯೂಮನ್ಸ್ ಆರ್ ಕಾಲ್ಡ್ ಕಂಟಿನ್ಯೂಸ್ ಬ್ರೀಡರ್ಸ್. ಯಾಕೆ? ಆ ಯಾಕೆ ಅನ್ನೋ ಆನ್ಸರಿ ರೀಸನಲ್ಲಿ ಇದ್ದರೆ ಯು ಕ್ಯಾನ್ ಗೋ ಫಾರ್ ಆಪ್ಷನ್ ಎ. ಯು ಕ್ಯಾನ್ ಗೋ ಫಾರ್ assertion and reason are correct and reason is a correct explanation for the assertion ಅಂತ ಹೋಗಬಹುದು. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. ಐ ಹೋಪ್ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ಥರ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅದೇ ಥರ ಸರಿಯಾದ ಏನು ನೀವು assertion ರೀಸನಿಂಗ್ ಕ್ವೆಶನ್ಸ್ ಏನು ಸಾಲ್ವ್ ಮಾಡ್ತಾ ಇದ್ದೀರಿ ಅದರ ಕಾನ್ಸೆಪ್ಟ್ ಸರಿಯಾಗಿ ತಿಳ್ಕೊಂಡು ಅದನ್ನು ಆನ್ಸರ್ ಮಾಡೋದ್ರಿಂದ ನಿಮಗೆ assertion ಆ್ಯಂಡ್ ರೀಸನಿಂಗ್ ಟೈಪ್ ಆಫ್ ಕ್ವೆಶನ್ಸನ್ನು ಆನ್ಸರ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಲೆಟ್ಸ್ ಮೀಟ್ ಇನ್ ದ ಕಮಿಂಗ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಬಾಯ್.